ಇವತ್ತು ಕಲ್ಯಾಣ ಕರ್ನಾಟಕ ಸೇನೆ ವತಿಯಿಂದ ಇವತ್ತು ಕಾಂಗ್ರೆಸ್ ಹಿರಿಯ ನಾಯಕರಾಗಿರುವ ACC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರ ಇವತ್ತು ಮನೆಗೆ ಹೋಗಿ ಇವತ್ತು ನಾವು ನಮ್ಮ ಸೇನೆ ವತಿಯಿಂದ ಇವತ್ತು ಮುಖ್ಯಮಂತ್ರಿ ಕುರ್ಚಿಗಾಗಿ ಚರ್ಚೆ ನಡೆದಿದೆ. DK ಶಿವಕುಮಾರ್ ಆಗಬೇಕು, ಅವ್ರು ಆಗಬೇಕು, ಭಾಳಷ್ಟು ಚರ್ಚೆ ನಡೆದಿದೆ. ಎಲ್ಲೆಲ್ಲೂ ನಮ್ಮ ಅನಿಸಿಕೆ ಪ್ರಕಾರ ಇವತ್ತು ದಿನದಲ್ಲಿ ನಾವು ACC ಅಧ್ಯಕ್ಷರಿಗೆ ಮನವಿ ಮಾಡ್ಕೊಂಡ ವಿಷಯ ಏನಪ್ಪ ಅಂದರೆ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಯಾರು ದಲಿತ CM ಇನ್ನೂ ಕೂಡ ಆಗಿಲ್ಲ. ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ನಾವು ಇವತ್ತು ದಲಿತ CM ಆಗಿದ್ದನ್ನು ಕಂಡಿದ್ದೀವಿ, ನೋಡಿದ್ದೀವಿ. ಹಂಗಾಗಿ ಅದಕ್ಕೋಸ್ಕರ ನಾವು ಮಾನ್ಯ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಆಗಿರುವ ನಮ್ಮ ಪ್ರಿಯಾಂಕಾ ಸಾಹೇಬರು ಈ ಸ್ಥಾನಕ್ಕೆ ಸೂಕ್ತವಾಗಿರ್ತಾರೆ. ಅದಕ್ಕೋಸ್ಕರ ಅವರು ಕರ್ನಾಟಕ ಮಿನಿಸ್ಟರ್ ಆಗಲಿಕ್ಕೆ ಅವ್ರಿಗೆ ಲಾಯಕ್ಕಿದ್ದಾರೆ. ಅದಕ್ಕೋಸ್ಕರ ಭಾಳಷ್ಟು ಈಗ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾಳಷ್ಟು ಹಿಂದುಳಿದ ನಮ್ಮದು ಪ್ರದೇಶ ಆಗಿದೆ. ಅದಕ್ಕೋಸ್ಕರ ಏನಪ್ಪ ಅಂದರೆ ಈಗ 371J ಕೂಡ ಇವತ್ತು ನಮ್ಮಲ್ಲಿ ಕಚೇರಿ ಇವತ್ತು ಕಲಬುರಗಿ ನಗರದಲ್ಲಿ ಆಗಿರ್ಬೋದು, ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಆಗಿರ್ಬೋದು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗಿರ್ಬೋದು, ಎಲ್ಲಿ ಕೂಡ 371J ಕಚೇರಿ ಕೂಡ ಎಲ್ಲಿ ಇಲ್ಲ. ಅದೇ ರೀತಿ ಬೇರೆ ಬೇರೆ ಇಲಾಖೆಗಳು ಕೂಡ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೂಡ ಇಲ್ಲ. ಅದಕ್ಕೋಸ್ಕರ ನಮ್ಮ ಪ್ರಿಯಾಂಕಾ ಸಾಹೇಬರು ಕರ್ನಾಟಕದ ಒಂದು ಮುಖ್ಯಮಂತ್ರಿ ಸ್ಥಾನ ಕೊಟ್ಟರೆ ಎಲ್ಲ ರೀತಿ ಅಭಿವೃದ್ಧಿ ಒಂದು ಒಳ್ಳೆ ರೀತಿ ಆಗುತ್ತೆ. ಹಾಗೂ ಒಂದು ಯುವ ನಾಯಕರು ಇದ್ದಾರೆ, ಅವರು ಒಂದು ದಲಿತ ಪರವಾಗಿ ಒಂದು ದಲಿತರು ಒಂದು ಧ್ವನಿ ಎತ್ತಬೇಕಪ್ಪ ಅಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಪ್ರಿಯಾಂಕಾ ಸಾಹೇಬರು ಮುಖ್ಯಮಂತ್ರಿಗೆ ಈ ಸ್ಥಾನಕ್ಕೆ ಬರಬೇಕು, ಅವ್ರಿಗೆ ಕೊಡಲೇಬೇಕು. ಯಾಕಪ್ಪ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕನಸಿದೆ. ಏನು ಕನಸಪ್ಪ ಅಂದರೆ ದಲಿತರು ಸರಿ ಸಮಾನತೆಯಾಗಿರಬೇಕಂತ. ಇಲ್ಲಿವರೆಗೆ ನಮ್ಮ ಕರ್ನಾಟಕದಲ್ಲಿ 40 ವರ್ಷದಿಂದ ನೋಡ್ತಾ ಬರ್ತಾ ಇದ್ದೀವಿ, ಯಾರು ನಮ್ಮ ದಲಿತರು ಯಾರಿಗೆ ಕೊಟ್ಟಿಲ್ಲ. ಬೇರೆ ಬೇರೆ ನಮ್ಮ ದಕ್ಷಿಣ ಕನ್ನಡ ಆಗಿರ್ಬೋದು, ಉತ್ತರ ಕರ್ನಾಟಕ ಜಿಲ್ಲೆ ಆಗಿರ್ಬೋದು, ಅಲ್ಲೆಲ್ಲ ಕೂಡ ದಲಿತರು ಇದ್ದಾರೆ. ಬಟ್ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ದೊಡ್ಡ ಹೆಬ್ಬಾಗಲಿ ಇರೋದ್ರಿಂದ ನಮ್ಮ ಪ್ರಿಯಾಂಕಾ ಸಾಹೇಬರಿಗೆ ನಾವು ಒತ್ತಾಯ ಮಾಡ್ತೀವಿ, ನಾವು ಕೊಡಬೇಕಂತ ACC ಅಧ್ಯಕ್ಷರ ಬಳಿ ಹೈಕಮಾಂಡ್ ಹತ್ರ ನಾವು ಒಂದು ಒತ್ತಾಯ ಮಾಡ್ತೀವಿ. ಒಂದು ವೇಳೆ ಕೊಡದೇ ಹೋದರೂ ಕೂಡ ನಾವು ತೀರ್ಮಾನ ಕೂಡ ಮಾಡಿದ್ದೀವಿ. ಮುಂಬರುವ ದಿನದಲ್ಲಿ ಒಂದು 100 ಜನ ಸೇರಿ ಡೆಲ್ಲಿಗೆ ಹೋಗಿ ಸೋನಿಯಾ ಗಾಂಧಿ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿ ಕೂಡ ಒಂದು ಲೆಟರ್ ಕೊಟ್ಟುಗೆಸಿ ಅವರಿಗೆ ಬರಬೇಕಂತ ಕೂಡ ತೀರ್ಮಾನ ಮಾಡಿದ್ದೀವಿ. ನಮ್ಮ ಪ್ರಿಯಾಂಕಾ ಸಾಹೇಬರಿಗೆ ನೀವು ಕರ್ನಾಟಕದ ಮುಖ್ಯಮಂತ್ರಿ ಕೊಡಲೇಬೇಕಂತ ನಮ್ಮ ಕಲ್ಯಾಣ ಕರ್ನಾಟಕ ಸೇನೆ ವತಿಯಿಂದ ಆಗ್ರಹ ಇದೆ. ಇವತ್ತಿನ ದಿನದಲ್ಲಿ ದತ್ತು ಅಯ್ಯಳಕರ್, ಕಲ್ಯಾಣ ಕರ್ನಾಟಕ ಸೇನೆ ಸಂಸ್ಥಾಪಕ ಅಧ್ಯಕ್ಷರು.